ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹುಡುಗಿಯರ ಹುಚ್ಚಾಟಗಳನ್ನು ನೋಡೋಣ. ಸ್ಕೂಟಿ ಮೇಲೆ ಹೋಗ್ತಿರೋ ನಮ್ಮ ಸುಬ್ಬಲಕ್ಷ್ಮಿ ನೋಡಿ, ದಾರಿಯಲ್ಲಿ ಹೋಗೋರೆಲ್ಲ ತನ್ನನ್ನೇ ನೋಡ್ಬೇಕು ಅಂತ ಗಾಡಿನ ರಾಕೆಟ್ ತರಹ ರೈ ಅಂತ ಬಿಡ್ತಿದ್ದಾಳೆ. ಅಷ್ಟರಲ್ಲೇ ಈ ದೊರಸಾನಿಗೆ ಯಾವ ದೆವ್ವ ಮೈ ಮೇಲೆ ಬಂತೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿದ್ದ ಗುರುಗಳ ಗಾಡಿಗೆ ದಬಾರ್ ಅಂತ ಗುದ್ದಿಸಿಬಿಟ್ಲು. ಪಾಪ ಆ ಅಣ್ಣ ಹುಡುಗಿ ಮುಂದೆ ಗಾಡಿ ಓಡಿಸಿದ್ದು ನನ್ನದೇ ತಪ್ಪು ಅನ್ಕೊಂಡು ಏನು ಅನ್ನದೇನೆ ಮೆಲ್ಲಗೆ ಹೊರಟು ಹೋದ. ಫ್ರೆಂಡ್ಸ್, ಗಲ್ಫ್ ಆಡುವಾಗ ಬ್ರೈನ್ ಯೂಸ್ ಮಾಡಿ 20 ನಿಮಿಷ ಟೆನ್ಷನ್ ತಗೊಂಡು ಹೋಲ್ ಒಳಗೆ ಬಾಲ್ ಹಾಕ್ತಾರೆ. ಆದ್ರೆ ಈ ಬೇಬಿ ಮಾತ್ರ ಯಾವ ಟೆನ್ಷನ್ ಇಲ್ಲದೆ ಸಿಂಪಲ್ ಆಗಿ ಬಾರಿಸಿಬಿಟ್ಲು. ಇನ್ನು ಮದುವೆಗೆ ಬಂದಿರೋ ಹುಡುಗರೆಲ್ಲ ತನ್ನನ್ನೇ ನೋಡ್ತಿದ್ದಾರೆ ಅಂತ ಫೀಲ್ ಆಗಿ ಡ್ಯಾನ್ಸ್ ಮಾಡ್ತಿದ್ದ ಈ ತೀಟೆ ಹುಡುಗಿಗೆ ಅವಳ ಅಪ್ಪನೇ ತಕ್ಕ ಶಾಸ್ತಿ ಮಾಡಿ ತೀಟೆ ಇಳಿಸಿದ್ರು. ಗಾಡಿ ಮೇಲೆ 4 ಜನ ಕೂತು ನಾನ್ ಸ್ಟಾಪ್ ಆಗಿ ನುಗ್ತಾ ಇರೋ ಈ ದೊರಸಾನಿಗಳು ಸ್ವಲ್ಪ ಮಿಸ್ ಆಗಿದ್ರು ಯಮನ ಪಾದ ಸೇರ್ತಿದ್ರು. ಇಲ್ಲಿ ತಪ್ಪು ಲಾರಿ ಡ್ರೈವರ್ನದ್ದೇ ಅನ್ಸುತ್ತೆ, ಯಾಕಂದ್ರೆ ಸಿಕ್ಕಿರೋ ಚಾನ್ಸ್ನ ಅವನು ಮಿಸ್ ಮಾಡ್ಕೊಂಡಲ್ಲ. ಬೈಕ್ ಮೇಲೆ ಹೋಗ್ತಿರೋ ಅಣ್ಣ ಸರಿ ಸರಿ ಅಂತ ಹಾರನ್ ಹೊಡಿತಿದ್ರು. ನಮ್ಮ ದೊರಸಾನಿ ಮಾತ್ರ ಏನು ಕೇಳಿಸದ ಹಾಗೆ ರೋಡ್ ಕ್ರಾಸ್ ಮಾಡ್ತಿದ್ದಾಳೆ. ಟೈಮ್ಗೆ ಬ್ರೇಕ್ ಹಾಕಿ ಆ ಅಣ್ಣ ಬಚಾವ್ ಮಾಡಿದ್ರು. ಆದ್ರೆ ಈ ಬೇಬಿ ಮಾತ್ರ ಅವನ ಮೇಲೆಯೇ ಬುಸುಗುಟ್ಟುತ್ತಿದ್ದಾಳೆ. ಗಾಯ್ಸ್, ಈ ಆಂಟೀಸ್ ಕೂದಲು ತಿರುಗಿಸ್ತಾ ಇರೋ ಸ್ಪೀಡ್ ನೋಡ್ತಿದ್ರೆ ಕೂದಲಲ್ಲಿರೋ ಕ್ಲಿಪ್ ಕೆಳಗಡೆ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತಲೆಯಲ್ಲಿರೋ ಹೇನುಗಳು ಮಾತ್ರ ತಲೆ ಸುತ್ತಿ ಕೆಳಗಡೆ ಬೀಳೋದು ಖಂಡಿತ. ಚರಂಡಿಯಲ್ಲಿ ಬಿದ್ದ ಬಾಲ್ನ ಕೈಗೆ ಹೊಲಸು ಅಂಟಬಾರದು ಅಂತ ಕಾಲು ಉಪಯೋಗಿಸಿ ತೆಗಿಯೋಕೆ ಹೋಗಿ ಲಾಸ್ಟ್ಗೆ ತಾನೇ ಚರಂಡಿಗೆ ಡೈವ್ ಹೊಡೆದ್ಲು. ಈ ಬ್ಯೂಟಿಫುಲ್ ಲೇಡಿ ಸೇದಿ ಬಿಟ್ಟ ಬಿಡಿ ಕಾಂಬಿನೇಷನ್ ನೋಡ್ತಿದ್ರೆ ಆಫ್ರಿಕಾ ಹುಡುಗನಿಗೆ ಅಮೆರಿಕ ಹುಡುಗಿ ಬಿದ್ದಂಗೆ ಕಾಣ್ತದೆ. ಆ ಹುಡುಗ ಎಷ್ಟು ಮುಗ್ಧನಾಗಿದ್ದಾನೆ ಅಂದ್ರೆ ಈ ಹುಡುಗಿನೇ ಅವನ ಮಾನಭಂಗ ಮಾಡೋ ತರ ಕಾಣ್ತಿದೆ. ಸ್ಕೂಲ್ ಮುಗಿಸಿ ಬಂದ ಮಗು ಮನೆ ಮುಂದೆ ಇರೋ ಮಳೆ ನೀರಲ್ಲಿ ತನ್ನ ಕಾಸ್ಟ್ಲಿ ಶೂ ಒದ್ದೆಯಾಗಬಾರ್ದು ಅಂತ ಮಸ್ತ್ ಸೆಟಪ್ ಮಾಡ್ಕೊಂಡ್ಲು. ಇನ್ನೇನು ಗೇಟ್ ತೆಗೆದು ಒಳಗೆ ಹೋಗ್ಬೇಕು ಅನ್ಕೊಂಡಾಗ ಮರ್ಯಾದೆ ಎಲ್ಲ ನೀರು ಪಾಲಾಯ್ತು. ಸೈಕಲ್ ಓಡಿಸೋಕೆ ಬಾರದ ಈ ಸೋಕುಲಾಡಿ ಅಪ್ಪ ಇಲ್ಲದ ಟೈಮ್ ನೋಡಿ ಗಾಡಿ ಹೊರಗೆ ತೆಗೆದ್ಲು. ಇನ್ನು ನನ್ನನ್ನ ತಡಿಯೋರು ಯಾರೂ ಇಲ್ಲ ಅನ್ಕೊಂಡವಳು ಗಾಡಿನೂ ಟೆಂಪ್ಟ್ ಮಾಡಿ ತಾನು ಟೆಂಪ್ಟ್ ಆಗಿ ಹೋಗಿ ಗೋಡೆಗೆ ಗುದ್ದಿಸಿ ಬಿಟ್ಲು. ಗಾಡಿ ಮೇಲೆ ಕೂತು ರೈ ರೈ ಅಂತ ರೇಸ್ ಕೊಡ್ತಿರೋ ಬೇಬಿ ಬಂದೋಬಸ್ತಾಗಿದ್ದ ಗೇಟನ್ನೇ ಕಿತ್ತಿ ಬಿಸಾಕಿ ಹೋದ್ಲು. ಇನ್ನು ಮೆಟ್ಟಿಲಿ ಇಳಿಯೋಕೆ ಬೋರ್ ಆಗುತ್ತೆ ಅಂತ ಪೈಪ್ ಮೇಲೆ ಜಾರಿಕೊಂಡು ಬಂದ ಮೆಂಟಲ್ ಮೇಡಮ್ ತನ್ನ ಬಾಕ್ಸ್ಗಳನ್ನೆಲ್ಲ ಪೀಸ್ ಮಾಡ್ಕೊಂಡ್ಲು. ಗುಡ್ಡ ಕುಸಿತ ಆಗಿ ಗುಡ್ಡದಷ್ಟು ದೊಡ್ಡ ಕಲ್ಲು ಕಾರ್ ಮೇಲೆ ನುಗ್ಗಿ ಬರ್ತಿದೆ. ಆದ್ರೆ ಆ ಕಾರಲ್ಲಿರೋದು ಸಾಮಾನ್ಯ ವ್ಯಕ್ತಿಯಲ್ಲ, ಈ ಕಾರಲ್ಲಿರೋದು ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್. ಈ ಕಲ್ಲನ್ನ ನೋಡಿ ಅವಳು ಹೆದರೋದಿಲ್ಲ ಬೆದರೋದಿಲ್ಲ, ಜಸ್ಟ್ ಬುದ್ಧಿ ಉಪಯೋಗಿಸಿದ್ಲು ಅಷ್ಟೇ. ಕ್ಲಾಸ್ ರೂಮಲ್ಲಿ ನಿಂತು ರೀಲ್ಸ್ ಮಾಡ್ತಿದ್ದ ಈ ಹುಡುಗಿ ಸ್ಟೈಲ್ ಮಾಡೋಕೆ ಹೋಗಿ ಪ್ಯಾಂಟ್ ಹಾರಿದುಕೊಂಡು ಅವಮಾನ ಪಟ್ಟು ನಿಂತಿದ್ದಾಳೆ. ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಕೂಡ ಆಗಿದ್ದಾಳೆ. ಡ್ಯಾನ್ಸ್ ಮಾಡೋಕೆ ಬೇರೆ ಜಾಗನೇ ಇಲ್ದಂಗೆ ಈ ಹುಡುಗಿ ಫುಲ್ ರಶ್ ಇರೋ ಟ್ರೈನ್ ಒಳಗಡೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇದನ್ನ ನಿರೀಕ್ಷೆ ಮಾಡದ ಆ ಪ್ಯಾಸೆಂಜರ್ ನಿದ್ದೆಗಣ್ಣಲ್ಲೇ ಎದ್ದು ಕೂತು ಶಾಕ್ ಆಗ್ಬಿಟ್ಟಿದ್ದಾನೆ. ಇನ್ನು ಡಿಜೆ ಶೋನಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಈ ಲೇಡಿ ದಿಢೀರ್ ಅಂತ ಏನೋ ವಿಚಿತ್ರ ಪೋಸ್ ಕೊಟ್ಟಳು. ಆ ವ್ಯಕ್ತಿ ಕೂಡ ಇವಳು ಏನೋ ಸ್ಟಂಟ್ ಮಾಡ್ತಾಳೆ ಅನ್ಕೊಂಡು ಮಂಡಿಯಿಂದ ಒದ್ದಿದ್ದೆ ತಡ ಇವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾಳೆ. ಟ್ರಾಫಿಕ್ ಸಿಗ್ನಲ್ ಹತ್ರ ದಾರಿ ತಪ್ಪಿ ಬಂದ ಈ ದೊರಸಾನಿ ನೋಡಿ ತನ್ನ ಸ್ಕೂಟಿನ ದಾರಿಗೆ ತರೋಕೆ ಇರೋ ಬರೋ ತಾಕತ್ತನ್ನೆಲ್ಲ ಹಾಕಿ ಒದ್ದಾಡ್ತಿದ್ದಾಳೆ. ಪಕ್ಕದಲ್ಲಿ ಬಸ್ ಹೋಗುವಷ್ಟು ದೊಡ್ಡ ಜಾಗ ಇದ್ರೂ ಬ್ರೈನ್ ಯೂಸ್ ಮಾಡದ ಈ ಬೇಬಿ ಸ್ಕೂಟಿಗೆ ಅಲ್ಲೇ 4 ಕೆರೆ ನೀರು ಕುಡಿಸ್ತಿದ್ದಾಳೆ. ಕೊನೆಗೆ ಕೆಳಗಿಳಿದು ತುಂಬಾ ಕಷ್ಟಪಟ್ಟು ಗಾಡಿ ತಿರುಗಿಸಿದ್ಲು. ಅದನ್ನ ನೋಡಿ ಟ್ರಾಫಿಕ್ ಅಲ್ಲಿದ್ದ ಜನರೆಲ್ಲ ನಿಟ್ಟುಸಿರು ಬಿಟ್ರು. ರಾತ್ರಿ ಹೊತ್ತು ಕಟ್ಟಿಗೆ ಕಡಿಯೋಕೆ ಹೋಗಿ ಒಂದೇ ತುಳಿತಕ್ಕೆ ಕೆಲಸ ಮುಗಿಸೋಣ ಅಂತ ಎತ್ತಿ ತುಳಿದ್ರೆ ಆ ಕಟ್ಟಿಗೆ ಸೀದಾ ಬಂದು ಇವರ ಮುಖಕ್ಕೆ ಪಳಾರಂತ ಹೊಡೀತು. ಇನ್ನು ಹೊಸ ಜೀನ್ಸ್ ಪ್ಯಾಂಟ್ ಫಿಟ್ಟಿಂಗ್ ಚೆಕ್ ಮಾಡೋಕೆ ಹೋಗಿ ಸ್ಟೆಪ್ ಕೆಳಗೆ ನಿಂತು ಹಾರಿದ ಈ ಪುಟ್ಟಿಗೆ ತಲೆಗೆ ಟಂಗಂತ ಏಟು ಬಿತ್ತು. ಇನ್ನು ಕಾರಿಂದ ಸ್ಟೈಲ್ ಆಗಿ ಇಳಿಯೋಕೆ ಹೋಗಿ ಜಂಪ್ ಮಾಡಿದ ಈ ಪ್ರಿನ್ಸಸ್ ಡೋರ್ಗೆ ತಲೆ ಗುದ್ದಿಸಿಕೊಂಡು ಬಲ್ಬ್ ಆಗಿ ನಿಂತಿದ್ದಾಳೆ.
ಆಫೀಸ್ಗೆ ಗಡಿಬಿಡಿಯಲ್ಲಿ ಹೊರಟ ಈ ಲೇಡಿ ಎದುರಿಗೆ ಇಲಿ ಬಂತು ಅಂತ ಗಾಬರಿಯಾಗಿ ಮೆಟ್ಟಿಲ ಮೇಲೆಯೇ ಜಾರಿ ಬಿದ್ದಳು. ಆದ್ರೆ ಇವಳ ಸ್ಟಂಟ್ ನೋಡಿ ಆ ಇಲಿನೇ ಹೆದರಿ ವಾಪಸ್ ಓಡಿ ಹೋಯ್ತು. ಕ್ಯಾಮ್ರಾ ನೋಡಿದ ತಕ್ಷಣ ಪ್ಯಾಂಟ್ ಸರಿ ಮಾಡ್ಕೊಳ್ತಾ ಇದ್ದ ಈ ಹುಡುಗಿಗೆ ಪ್ಯಾಂಟ್ ಯಾಕೆ ತೆಗಿತಾ ಇದ್ದೀಯಾ ಅಂತ ಕೇಳಿದಾಗ ಪ್ಯಾಂಟ್ ಲೂಸ್ ಆಗಿದೆ ಕಟ್ಕೋತಾ ಇದ್ದೀನಿ ಅಂತಾಳೆ. ಆದ್ರೆ ಕ್ಯಾಮ್ರಾ ಆ ಕಡೆ ತಿರುಗಿಸಿದ್ರೆ ಪ್ಯಾಂಟ್ ಲೂಸ್ ಆಗೋದಕ್ಕೆ ಕಾರಣ ಏನೆಂದು ಗೊತ್ತಾಗುತ್ತೆ. ಆ ಕಾಂಕ್ರೀಟ್ ಪೈಪ್ ಒಳಗಿಂದ ಒಬ್ಬ ಹೊರಗೆ ಬರ್ತಿದ್ದಾನೆ. ಪಕ್ಕದ ಮನೆಯವರ ಜೊತೆ ಜಗಳ ಮಾಡೋವಾಗ ಯಾರೋ ತಳ್ಳಿದ್ದಕ್ಕೆ ಇವಳು ಕೊಟ್ಟ ಪೋಸ್ ಇದೆಯಲ್ಲ, ಈ ಪರ್ಫಾರ್ಮೆನ್ಸ್ಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ಬಾಡಿ ಕಮ್ಮಿ ಮಾಡೋಕೆ ಜಿಮ್ಗೆ ಹೋದ ಈ ಲೇಡಿ ಎಕ್ವಿಪ್ಮೆಂಟ್ ಯೂಸ್ ಮಾಡೋಕೆ ಗೊತ್ತಿಲ್ಲದಿದ್ರು ಎಲ್ಲ ಗೊತ್ತಿರುವಂತೆ ಸ್ಟೈಲ್ ಮಾಡೋಕೆ ಹೋಗಿ ತಲೆ ಕೆಳಗಾಗಿ ಬಿದ್ದಳು. ಕಾಲೇಜ್ ಬಂಕ್ ಮಾಡಿ ಪೊದೆ ಹಿಂದೆ ಕೂತಿದ್ದ ಈ ಲವರ್ಸ್ ಅನ್ನ ಮಾಲೀಕ ಕ್ಯಾಮ್ರಾದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾನೆ. ಇನ್ನು ರೀಲ್ಸ್ ಮಾಡೋ ಹುಚ್ಚಿರೋ ಈ ತಾಯಿ ಹೋಮ್ವರ್ಕ್ ಮಾಡ್ತಾ ಇರೋ ಮಗನನ್ನ ಬಲವಂತವಾಗಿ ಡ್ಯಾನ್ಸ್ ಮಾಡಿಸ್ತಿದ್ದಾಳೆ. ಆ ಪುಣ್ಯಾತ್ಮ ಅಳ್ತಾನೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಪಾನಿಪುರಿಯಲ್ಲಿ ಉಗುಳಿ ಪ್ರ್ಯಾಂಕ್ ಮಾಡಿದ್ರೆ ಆ ಹುಡುಗ ಅದನ್ನೇ ಟೇಸ್ಟಿಯಾಗಿದೆ ಅಂತ ತಿಂತಿದ್ದಾನೆ. ಎಂತ ಕಾಲ ಬಂತು ಗುರು. ಮದುವೆ ಮನೆಯಲ್ಲಿ ವಧುವರರ ಮೇಲೆ ಹೂವು ಹಾಕೋದು ಬಿಟ್ಟು ಸುಮ್ಮನೆ ನಿಂತಿದ್ದ ಒಬ್ಬ ಅಜ್ಜನ ಮೇಲೆ ಹೂವು ಹಾಕಿದ್ರು ಈ ಲೇಡಿ. ಆ ಅಜ್ಜ ಪಾಪ ಹೇಗೆ ರಿಯಾಕ್ಟ್ ಆಗ್ಬೇಕು ಅನ್ನೋದು ತಿಳಿಯದೆ ಸುಮ್ಮನೆ ನಿಂತು ಬಿಡ್ತಾರೆ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಗಾಡಿ ಓಡಿಸ್ತಿರೋ ಈ ಲೇಡಿ ನೋಡಿ ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟ್ ಸೈಡ್ಗೆ ಗಾಡಿ ನುಗ್ಗಿಸ್ತಿದ್ದಾಳೆ. ಅದನ್ನ ನೋಡಿ ದಾರಿಯಲ್ಲಿ ಹೋಗ್ತಿದ್ದ ಅಂಕಲ್ ಯಾವುದೋ ಇದು ಕರ್ಮ ಮಾರಾಯ ಅಂತ ತಲೆ ಬಡ್ಕೊಳ್ತಿದ್ದಾರೆ. ಮಳೆ ಬಂದಾಗ ಎಸ್ಥೆಟಿಕ್ ರೀಲ್ಸ್ ಮಾಡೋಕೆ ಹೋದ್ರೆ ಅಲ್ಲಿಗೆ ಬಂದ ಕೋತಿ ಇವರ ಮೊಬೈಲನ್ನ ಎತ್ಕೊಂಡು ಹೋಯ್ತು. ಇನ್ನು ಗಂಡ ಹೆಂಡತಿ ರೀಲ್ಸ್ ಮಾಡೋವಾಗ ಹೆಂಡತಿ ನಳಿನವಾಗಿ ಡ್ಯಾನ್ಸ್ ಸ್ಟೆಪ್ ಹಾಕಿದ್ರೆ ಗಂಡ ರೆಡಿ ಇಲ್ಲದಕ್ಕೆ ಇವಳು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದಳು. ಕಾರ್ಡ್ಸ್ ಹಾರಿಸೋ ಮಿಷನ್ ಹಿಡ್ಕೊಂಡಿರೋ ಈ ಲೇಡಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿದ್ದಾಳೆ. ಇದು ಹೇಗೆ ಆಪರೇಟ್ ಮಾಡೋದು ಅಂತ ಹುಡುಗರ ಹತ್ರ ಕೇಳಿ ತಿಳ್ಕೊಂಡು ಆ ಸ್ವಿಚ್ ಒತ್ತಿದ್ದೆ ತಡ ಇವಳ ಕಿಡ್ನಿಗಳೇ ಹೊರಗೆ ಬರೋವಷ್ಟು ಜೋರಾಗಿ ಅದು ಸೌಂಡ್ ಮಾಡ್ತು. ರಾತ್ರಿ ಹೊತ್ತು ರೋಡ್ ಮಧ್ಯೆ ಕಪ್ಪು ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದ ಹುಡುಗಿಗೆ ಬೈಕ್ ಬಂದು ಡಿಕ್ಕಿ ಹೊಡೆಯೋಕೆ ಹೋಗಿತ್ತು. ಆದ್ರೆ ಲಾಸ್ಟ್ ಸೆಕೆಂಡ್ ಅಲ್ಲಿ ಬಚಾವಾದ್ಲು. ಸ್ಟೈಲ್ ಮಾಡೋಕೆ 2 ಕೈ ಬಿಟ್ಟು ಸ್ಕೂಟಿ ಓಡಿಸೋಕೆ ಹೋದ ಲೇಡಿ ಈಗ ಕೆಳಗೆ ಬಿದ್ದು ಮಣ್ಣು ಮುಕ್ಕುತ್ತಿದ್ದಾಳೆ. ಇನ್ನು ಒಂಟೆ ಸವಾರಿ ಮುಗಿಸಿ ಕೆಳಗಿಳಿಯುವಾಗ ಆ ಒಂಟೆ ಮಾಲೀಕ ಹಿಡಿಯಬಾರದ ಜಾಗದಲ್ಲಿ ಕೈ ಹಾಕಿ ಇಳಿಸಿದ. ಆ ಲೇಡಿಗಂತೂ ಯಾಕಪ್ಪ ಒಂಟೆ ಹತ್ತದ್ನೋ ಅನ್ಸಿರಬೇಕು. ಮಳೆ ನೀರಲ್ಲಿ ಜಾರಿ ಆಟವಾಡೋಕೆ ಹೋದ ಈ ಹುಡುಗಿ ಪ್ರಾರಂಭದಲ್ಲಿ ಏನೋ ಮಸ್ತಾಗಿ ಸ್ಟೈಲ್ ಕೊಟ್ಟಳು. ಆದ್ರೆ ಆಮೇಲೆ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ಅಧ್ವಾನ ಮಾಡ್ಕೊಂಡಳು. ಬ್ಯುಸಿ ಜಂಕ್ಷನ್ ಅಲ್ಲಿ ಲೆಫ್ಟ್ ಹೋಗೋ ತರ ಬಂದು ರೈಟ್ ಹೋಗೋ ಈ ಸ್ಕೂಟಿ ರೈಡರ್ಗಳ ನಡುವೆ ಬದುಕಿ ಮನೆ ಸೇರೋ ಡ್ರೈವರ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.